ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ, ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಇವರ ಒಂದು ಜಾತಕ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇವರ ಒಂದು ಜಾತಕ ವಿಶ್ಲೇಷಣೆ ಮಾಡೋದೇ ನಮ್ಮ ಪುಣ್ಯ. ಏನಕ್ಕೆ ಅಂದ್ರೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಸಚಿನ್ ತೆಂಡೂಲ್ಕರ್ SLCನೇ ಓದಿಲ್ಲ, ಇವ್ರಿಗೆ ಓದಕ್ ಬರಲ್ಲ ಅಂತ ನಾವು ಅನ್ಕೊಂಡಿದ್ದು. ಇವರ ಒಂದು ಜಾತಕ ನೋಡಿದ್ರೆ ಇವರು ಇಂಜಿನಿಯರಿಂಗು ಡಾಕ್ಟ್ರು ಏನೋ ಒಂದು ಮಾಡಾಕ್ ಬಿಡ್ತಿದ್ರು. ಬಟ್ ಭಗವಂತನೇ ನಿಲ್ಸಿರೋದು, ನೀನ್ ಇಂಜಿನಿಯರಿಂಗು ಡಾಕ್ಟರ್ ಮಾಡಿದ್ರೆ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ, ನಿನ್ಗೆ ಭಾರತ ರತ್ನ ಸಿಗಲ್ಲಪ್ಪ, ನೀನ್ ಎಜುಕೇಶನ್ ಸ್ಟಾಪ್ ಮಾಡು, ಕ್ರಿಕೆಟ್ ಬಾ. ಅವ್ರ ಇಂಟ್ರೆಸ್ಟ್ ಕ್ರಿಕೆಟ್ ತೋರಿಸಿದ್ದಾರೆ. ಅವರ ಒಂದು ಕಾಂಬಿನೇಷನ್ಸ್ ನೋಡಿದ್ರೆ ಇಂಜಿನಿಯರಿಂಗ್ ಡಾಕ್ಟರ್ ಆರಾಮಾಗಿ ಮಾಡ್ಬೋದಾಗಿತ್ತು. ಭಗವಂತನ ಒಂದು ಇಚ್ಛೆ, ಭಗವಂತನ ಒಂದು ಆಸೆ ಇತ್ತು, ಇವರು ಭಾರತ ರತ್ನ ಆಗ್ಬೇಕು, ಮತ್ತೆ ಕ್ರಿಕೆಟಿನಲ್ಲಿ ಇಡೀ ವಿಶ್ವಕ್ಕೆ ನಾವು ಪ್ಲೇಯರ್ ಆಗ್ಬೇಕು ಅನ್ನೋದು ಭಗವಂತನ ಇಚ್ಛೆ. ಆ ಪ್ರೇರಣೆಯಿಂದ, ಭಗವಂತನ ಅನುಗ್ರಹದಿಂದ ಇವ್ರಿಗೆ ಭಾರತ ರತ್ನ ಸಿಕ್ಕಿರುವಂತದ್ದು. ನಮ್ಗೆಲ್ಲ ಥಾಟ್ ಸಚಿನ್ ತೆಂಡೂಲ್ಕರ್ ಓದಕ್ ಬರಲ್ಲ, ಅದಕ್ಕೆ SLCಗೆ ಬಿಟ್ಟು ಕ್ರಿಕೆಟ್ ಬಂದಿದ್ದಾರೆ ಅಂತ. ಖಂಡಿತ ಅಲ್ಲ. ಇವ್ರಿಗೆ ಈಸಿಯಾಗಿ ಏನಾದ್ರು ಒಂದು ಎಜುಕೇಶನ್ ಮುಗಿಸ್ಕೊಳ್ತಿದ್ರು, ಯಾವ್ದಾದ್ರು ಒಂದು ಗ್ರಾಜುಯೇಟ್ ಮುಗಿಸಿ ಯಾವ್ದಾದ್ರು ಒಂದು ಕೆಲಸದಲ್ಲಿ ಸಿಗುವಂತದ್ದು ಕಾಂಬಿನೇಷನ್ 100% ಇದೆ. ಬಟ್ ಭಗವಂತನ ಇಚ್ಛೆ ಇವ್ರಿಗೆ ಭಾರತ ರತ್ನ ಕೊಡುವಂಥದ್ದು. ಇವತ್ತು ಇವರೊಂದು ಕಾಂಬಿನೇಷನ್, ಅವರು ಎಕ್ಸ್ಪ್ಲನೇಷನ್ಸ್ ಮಾಡ್ತಾ ಹೋಗ್ತೀನಿ, ಯಾವ ರೀತಿ ಇವರ ಜಾತಕ ಪ್ರಬಲವಾಗಿದೆ, ಮತ್ತೆ ಈ ತರ ಕಾಂಬಿನೇಷನ್ಸ್ ನಮ್ಮ ಜಾತಕದಲ್ಲಿ ಬಂದಾಗ ನಾವು ಹಿಂಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ನಾವೇನ್ ಮಾಡ್ಬೇಕು ಅನ್ನೋದು ಎರಡು ನೋಡ್ಕೊಳ್ತಾ ಹೋಗೋಣ. ಯಾಕಂದ್ರೆ ನಾನು ಯಾವುದೇ ಒಬ್ಬ ವ್ಯಕ್ತಿಯ ನೇಮ್ ಫೇಮ್ ಇರುವಂತ ಹಾರೋಸ್ಕೋಪ್ ಎಕ್ಸ್ಪ್ಲನೇಷನ್ಸ್ ಮಾಡ್ಬೇಕಾದ್ರೆ ನಮ್ಮ ದಶಗಳು ಬಂದಾಗ ಯಾವ ರೀತಿ ಅದನ್ನು ಉಪಯೋಗ ಪಡ್ಕೊಳ್ಬೇಕು ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇವ್ರು ಹುಟ್ಟಿರುವಂತದ್ದು 24/3/1973. ಇವ್ರದ್ದು ಡೇಟ್ ಟೈಮಿಂಗ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಪೂರ್ವಾಷಾಢ ನಕ್ಷತ್ರ, 4ನೇ ಪಾದ, ಲಗ್ನ ಬಂದು ಕರ್ಕಾಟಕ ಲಗ್ನದಲ್ಲಿ ಇವ್ರು ಹುಟ್ಟಿರೋದು. ನಾನು ಪ್ರತಿ ಸಲನೂ ಹೇಳ್ತೀನಿ, ಯಾರು ಕರ್ಕಾಟಕ ಲಗ್ನ ಮತ್ತೆ ಸಿಂಹ ಲಗ್ನದಲ್ಲಿ ಹುಟ್ಟಿರ್ತಾರೆ ಅವ್ರಿಗೆ ಒಳ್ಳೆ ನೇಮ್ ಫೇಮ್ ಇರುವಂತದ್ದು, ಮತ್ತೆ ಏನೇ ಜೀವನದಲ್ಲಿ ಕಷ್ಟಗಳು ಬಂದ್ರು ಎದುರಿಸ್ತಾರೆ, ಅವರು ತುಂಬಾ ಫೇಮಸ್ ಆಗಿರ್ತಾರೆ ಅಂತ. ಕರ್ಕಾಟಕ ಲಗ್ನ ಇವ್ರು ಹುಟ್ಟಿರೋಂಥವ್ರು. 6ನೇ ಮನೆಯಲ್ಲಿ ಚಂದ್ರ ಮತ್ತೆ ರಾಹು ಇರುವಂತದ್ದು. ಇವರ ರಾಶಿ ಬಂದು ಧನುರ್ ರಾಶಿ. 7ನೇ ಮನೆಯಲ್ಲಿ ಕುಜ ಮತ್ತೆ ಗುರು ಇರುವಂತದ್ದು. 9ನೇ ಮನೆಯಲ್ಲಿ ಬುಧ. 10ನೇ ಮನೆಯಲ್ಲಿ ಸೂರ್ಯ ಮತ್ತೆ ಶುಕ್ರ. 11ನೇ ಮನೆಯಲ್ಲಿ ಶನಿ ಮತ್ತೆ 12ನೇ ಮನೆಯಲ್ಲಿ ಕೇತುಗಳು ಪ್ಲೇಸ್ಮೆಂಟ್ಸ್. ನಾವು ಫಸ್ಟ್ ಹಾರೋಸ್ಕೋಪ್ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಹಾಕಿದಾಗ ಈ ಚಾರ್ಟ್ ಬರುತ್ತೆ. ನೆಕ್ಸ್ಟ್ ಡಿಗ್ರಿ ಬೇಸ್ ಅಲ್ಲಿ ನೋಡ್ಬೇಕಾದ್ರೆ ಅನಾಲಿಸಿಸ್ ಮಾಡಬೇಕು, ಇವರ ಕಾಂಬಿನೇಷನ್ಸ್ ಯಾವ ರೀತಿ ಇರುತ್ತೆ ಮತ್ತೆ ಯಾವ ರೀತಿ ಫಲ ಕೊಡ್ತಾ ಇರುತ್ತೆ ಅಂತ. ನೋಡಿ, ಮೇನ್ ಆಗಿ 6ನೇ ಮನೆಯಲ್ಲಿ ಚಂದ್ರ ಮತ್ತೆ ರಾಹು ಇರುವಂತದ್ದು ಇವರ ಕಾಂಬಿನೇಷನ್ಸ್ ಅಲ್ಲಿ. ಕರ್ಕಾಟಕ ಲಗ್ನ ಆಗಿರುತ್ತೆ. ಈಗ ಕಾಂಬಿನೇಷನ್ಸ್ ಅಲ್ಲಿ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಎಲ್ಲೆಲ್ಲಿದೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಕೇತು ಬಂದು 11ನೇ ಮನೆಯಲ್ಲಿದೆ. ನಾನಿಲ್ಲಿ 12ನೇ ಮನೆಯಲ್ಲಿ ಬರ್ದಿದ್ದೀನಿ. ಡಿಗ್ರಿ ವೈಸ್ ಅಲ್ಲಿ ಇದು 11ಕ್ಕೆ ಬಂದಿರುತ್ತೆ. ರಾಹು ಕೂಡ 6ನೇ ಮನೆಯಿಂದ 5ನೇ ಮನೆಗೆ ಶಿಫ್ಟ್ ಆಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ನಮ್ಮ ಜಾತಕದಲ್ಲಿ. ಡಿಗ್ರಿ ವೈಸ್ ಟಿಲ್ಟ್ ಅಂತ ನಾನು ಕರಿತೀನಲ್ಲ, ಇದಕ್ಕೇನೆ. ಇವರು ಒಂದ್ಸಲ ಕುಕ್ಕೆ ಸುಬ್ರಹ್ಮಣ್ಯ ಬಂದಿದ್ರು. ಕಾಂಬಿನೇಷನ್ ಏನಕ್ಕಂದ್ರೆ ಇವ್ರಿಗೆ ಸಕ್ಸಸ್ ಇಲ್ಲ ಅಂತ. ನಾನು ಹೇಳುವಂತದ್ದು, ಇವ್ರ ಜಾತಕದಲ್ಲಿ ರಾಹು ಅಂಡ್ ಕೇತು ತುಂಬಾ ಎಕ್ಸಲೆಂಟ್ ಆಗಿರುವಂತದ್ದು. ಇಂಥ ಟೈಮ್ಸ್ ಅಲ್ಲಿ ಇವ್ರು ಬಂದು ಕುಕ್ಕೆ ಸುಬ್ರಹ್ಮಣ್ಯನೋ ಅಥವಾ ಕಾಳಾಸ್ತಿ ಅವ್ರೆಲ್ಲೇ ಓದ್ಲಿ, ಅವರು ಮಂತ್ರ ಪಠನೆ ಮಾಡ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ಕಾಂಬಿನೇಷನ್ ಅಲ್ಲಿ ಡಿಗ್ರಿ ವೈಸ್ ಅಲ್ಲಿ 6ನೇ ಮನೆ ಮತ್ತು 8ನೇ ಮನೆಯಲ್ಲಿ ಇದ್ರೆ ಅಲ್ಲಿ ಹೋಗಿ ಪೂಜೆ ಮಾಡಿಸುವಂತದ್ದು, ನಿವಾಳಿಸೋದು, ಅದೆಲ್ಲ ಎರಡನೇ ವಿಚಾರ. ಕಾಂಬಿನೇಷನ್ ಅಲ್ಲಿ ಸ್ಟ್ರಾಂಗ್ ಆಗಿದೆ ಗ್ರಹಗಳು, 11ನೇ ಮನೆ 5ನೇ ಮನೆ, ಏನು ಬೇಡ, ಜಸ್ಟ್ ಮಂತ್ರ ಪಠನೆ ಮಾಡ್ಕೊಂಡ್ರೆ ಆಯ್ತು. ಇದೇ ಕಾನ್ಸೆಪ್ಟ್ ನಾವು ಕಾಳ ಸರ್ಪ ದೋಷ ಅಂತ ಕರಿತೀವಿ. ರಾಹು ಮತ್ತೆ ಕೇತುಗಳ ಮಧ್ಯೆ ಎಲ್ಲಾ ಗ್ರಹಗಳು ಇದ್ರೆ ಕಾಳ ಸರ್ಪ ದೋಷ ಅಂತ ಕರಿತೀವಿ. ಇದು ಸುಮಾರು ಜನಕ್ಕೆ ಮದ್ವೆ ಆಗಿಲ್ಲ ಅಂದ್ರೂ ಈ ಕಾಳ ಸರ್ಪ ದೋಷ ಇದೆ ಅಂತ ಕೇಳ್ತಾರೆ, ಮತ್ತೆ ಮಕ್ಕಳಾಗಿಲ್ಲ ಅಂದ್ರೂ ಕೇಳ್ತಾರೆ. ನೋಡಿ, 80% ಅಷ್ಟು ಜನಕ್ಕೆ ಯೋಗನೇ ಇರುತ್ತೆ. ಇವ್ರಿಗೂ ಕೂಡ ಯೋಗ ಇರುವಂತದ್ದು, ಕಾಳ ಸರ್ಪ ದೋಷ ಅಂತೂ ಇಲ್ಲ. ಈಗ ನೋಡಿ, ಡಿಗ್ರಿ ವೈಸ್ 12ನೇ ಮನೆ ಇದೆ ಅಂತ ನಾನು ಹೇಳಿದೆ. ಡಿಗ್ರಿ ವೈಸ್ ಎಲ್ಲ 11ನೇ ಮನೆಗೆ ಬಂದಿರುತ್ತೆ. ಅಂದ್ರೆ ಕೇತು ಇವ್ರಿಗೆ ನೀನ್ ಏನೇ ಮಾಡಿದ್ರು ನನಗೆ ಲಾಭ ಕೊಡ್ತೀನಿ ಅಂತ ಹೇಳುತ್ತೆ. ಕೇತು 11ನೇ ಮನೆ ಬರುತ್ತೆ. ಇದು 6ನೇ ಮನೆಯಿಂದ 5ನೇ ಮನೆಗೆ ಬಂದಾಗ ರಾಹು 5ನೇ ಮನೆ. 5 and 11 ಕಾಂಬಿನೇಷನ್ ತುಂಬಾ ಎಕ್ಸಲೆಂಟ್ ಆಗಿ ರಾಹು ಮತ್ತೆ ಕೇತು ಗ್ರಹದಿಂದ ಇವರು ಫಲ ಸಿಗುತ್ತೆ. ನೆಕ್ಸ್ಟ್ ಶುಕ್ರ ಬಂದು 9ನೇ ಮನೆ. ನಾನು ಇಲ್ಲಿ 10ನೇ ಮನೆ ಅಂತ ಬರ್ದಿದ್ದೀನಿ. ಶುಕ್ರ ಕೂಡ 9ನೇ ಮನೆಗೆ ಬಂದಿರುತ್ತೆ. ಸೂರ್ಯನು ಕೂಡ 9ನೇ ಮನೆಗೆ. ಇದೆಲ್ಲ ಡಿಗ್ರಿ ವೈಸ್ ಅಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ನಾವು ಅನ್ಕೊಂಡಿರೋದೇ ಬೇರೆ ಗ್ರಹಗಳು ಎಲ್ಲಿದೆ ಅಂತ, ಬಟ್ ಡಿಗ್ರಿ ವೈಸ್ ಅಲ್ಲಿ ಈ ರೀತಿ ಚೇಂಜಸ್ ಆಗಿರುತ್ತೆ. ಚಂದ್ರ ಬಂದು
6ನೇ ಮನೆಯಲ್ಲಿ ಇರುವಂತದ್ದು ಚಂದ್ರ ಕೂಡ ಡಿಗ್ರಿ ವೈಸ್ ಅಲ್ಲಿ ಮತ್ತೆ ಇಲ್ಲಿ ಮನೇಲಿ ಸೇಮ್ ಇರುವಂತದ್ದು. ಕುಜ ಬಂದು 7ನೇ ಮನೆಯಲ್ಲಿ ಇರುವಂತದ್ದು, ಇದು ಕೂಡ 7ನೇ ಮನೆಯಲ್ಲಿ ಇದೆ. ಸಾಮಾನ್ಯವಾಗಿ ನಾನು ಯಾವುದೇ ಒಬ್ರು ಫೇಮಸ್ ಆಗಿರುವಂತ ಆರೋಸ್ಕೋಪ್ ಅನಾಲಿಸಿಸ್ ಮಾಡ್ಬೇಕಾದ್ರೆ ಎಲ್ರಿಗೂ ಕುಜ ದೋಷ ಇದೆ. ಯಾರ ಜಾತಕದಲ್ಲಿ ಕುಜ 1, 2, 4, 7, 8 ಮತ್ತು 12ರಲ್ಲಿ ಇದೆ ಕುಜ ದೋಷ, ಅವರೆಲ್ಲರೂ ಫೇಮಸ್. ನೋಡಿ, ಈ ಜಾತಕದಲ್ಲಿ ಕುಜ 7ರಲ್ಲಿದೆ, ಡಿಗ್ರಿ ವೈಸ್ ಅಲ್ಲಿ 7ರಲ್ಲಿದೆ, ಇವ್ರಿಗೆ ಕುಜ ದೋಷ ಅಂತ ಈಸಿಯಾಗಿ ಹೇಳ್ಬೋದು. ಬಟ್ ಆದ್ರೆ ಯಾರ್ಯಾರಿಗೆ ಕುಜ ದೋಷ ಇದೆ ಅವ್ರಿಗೆ ವಿಲ್ ಪವರ್ ಜಾಸ್ತಿ ಇರುತ್ತೆ. ಒಬ್ರು ಬಿಸ್ನೆಸ್ ಮಾಡ್ತಿರ್ತಾರ ಅನ್ಕೊಳ್ಳಿ, ಆ ಬಿಸ್ನೆಸ್ ಅವ್ರನ್ನ ಕೊಲ್ಯಾಪ್ಸ್ ಮಾಡಿ ನಾನ್ ಮೇಲ್ ಬರ್ಬೇಕು ಅಂತ ಅನ್ಕೊಂಡ್ರೆ ಸಾಧ್ಯನೇ ಇಲ್ಲ. ಅವರೇ ಟಾಪ್ ಅಲ್ಲಿ ಇರ್ತಾರೆ. ಅವ್ರು ಯಾವುದೇ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಒಂದು ಫಾರ್ಮರ್ ಆಗಿರ್ಬೋದು, ಏನೇ ಒಂದು ಮಾಡ್ಬೋದು, ಅವರ ಒಂದು ಜಾತಕದಲ್ಲಿ ಅಷ್ಟು ಈಸಿಯಾಗಿ ಅವ್ರನ್ನ ಸೋಲ್ಸಕ್ ಆಗಲ್ಲ. ಜಾತಕದಲ್ಲಿ ಕುಜ ದೋಷ ಇರೋಗೆ ನೋಡಿ, ಇವ್ರ 7ನೇ ಮನೇಲಿ ಕುಜ ದೋಷ ಇರುವಂತವ್ರು ತುಂಬಾ ಪವರ್ಫುಲ್ ಆಗಿರ್ತಾರೆ, ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಇವರ ಕೋಪನ ಎಕ್ಸ್ಪ್ರೆಸ್ ಮಾಡಲ್ಲ, ಮನ್ಸಲ್ಲಿ ಇಟ್ಕೊಂಡಿರ್ತಾರೆ. ಅದು ಯಾವಾಗ ಬೇಕೋ ಆಗ ತೋರಿಸ್ತಾರೆ, ಆಗ ಶತ್ರುಗಳು ನಾಶ ಆಗ್ಬಿಡ್ತಾರೆ. ಕಾಂಬಿನೇಷನ್ ಅಲ್ಲಿ ಕುಜ ದೋಷ ಇರೋರ್ದು ಅದೊಂದು ಸೀಕ್ರೆಟ್, ಅವ್ರು ಯಾರಿಗೂ ಹೇಳಲ್ಲ. ಅವ್ರದ್ದು ಕೋಪನ ಅವ್ರು ಹೇಳ್ಕೊಳಲ್ಲ, ಬಟ್ ಮನ್ಸಲ್ಲೇ ಇಟ್ಕೊಂಡಿರ್ತಾರೆ. ಯಾವಾಗ ಅವ್ರಿಗೆ ಬೇಕು ಆ ಕೋಪನ ಎಕ್ಸ್ಪ್ರೆಸ್ ಮಾಡ್ಬೇಕು, ಆಗ ಕರೆಕ್ಟ್ ಟೈಮ್ಗೆ ಮಾಡ್ಕೊಳ್ತಾರೆ. ಬಟ್ ಕುಜ ದೋಷ ಇವ್ರಿಗಿದೆ, ಬಟ್ ಇದ್ರಿಂದನೇ ಇವರು ಎಲ್ಲ ಸಕ್ಸಸ್ಫುಲ್ ಕಂಡಿರ್ತಾರೆ. 7ನೇ ಮನೆ ಕುಜ ದೋಷ ಇರೋದ್ರಿಂದ ಇವ್ರು ತುಂಬಾ ಪವರ್ಫುಲ್ ಆರೋಸ್ಕೋಪ್ ಅಂತ ಹೇಳ್ಬೋದು. 5ನೇ ಮನೆಯಲ್ಲಿ ರಾಹು ಹೇಳ್ದೆ, ಗುರು ಕೂಡ 6ನೇ ಇಲ್ಲಿ 7 ಅಂತಿದೆ, ಗುರು ಕೂಡ ಡಿಗ್ರಿ ವೈಸ್ ಅಲ್ಲಿ 6ನೇ ಮನೆಯಲ್ಲಿ ಬಂದಿರುವಂತದ್ದು. ಇನ್ನು ಶನಿ ಗ್ರಹ 11ನೇ ಮನೆ ಲಾಭ ಸ್ಥಾನದಲ್ಲೇ ಇದೆ, ಇಲ್ಲೂ ಕೂಡ 11ನೇ ಮನೆಯಲ್ಲಿ ಇದೆ. ಎಕ್ಸಲೆಂಟ್. ಜಾತಕದಲ್ಲಿ ಶನಿನೂ ಕೂಡ 11ನೇ ಮನೆ, ಕೇತುನು ಕೂಡ 11ನೇ ಮನೆ, 2 ಗ್ರಹಗಳು 11ನೇ ಮನೆಯಲ್ಲಿ ಇರುವಂತದ್ದು. ಮತ್ತೆ ಬುಧನು ಕೂಡ 9ನೇ ಮನೆಯಲ್ಲಿ ಇರುವಂತದ್ದು. ನೋಡಿ, ಇವರ ಜಾತಕದಲ್ಲಿ ಯಾವ ಗ್ರಹನು 8ನೇ ಮನೆಯಲ್ಲಿ ಇಲ್ಲ, ಯಾವ ಗ್ರಹನು 12ನೇ ಮನೆಯಲ್ಲಿ ಇಲ್ಲ. ಕಾಂಬಿನೇಷನ್ಸ್ ಎಲ್ಲ 11, 9, 9, 6, 7, 5, 6, 11 ಮತ್ತೆ 9 ಎಲ್ಲಾ ಗ್ರಹಗಳು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಇವ್ರಿಗೂ ಭಾರತ ರತ್ನ ಪಡ್ಕೊಂಡಿದ್ದಾರೆ. ನಾವು ಏನ್ ಅನ್ಕೊಂಡಿದ್ದು, SLC ಪಾಸ್ ಮಾಡಕ್ ಆಗಿಲ್ಲ ಇವ್ರಿಗೆ ಅಂತ ಅನ್ಕೊಂಡಿರ್ತೀವಿ. ಆ ರೀತಿ ಎಲ್ಲ ಗ್ರಹಗಳು ಇವ್ರನ್ನ ಎಲ್ಲೋ ಕರ್ಕೊಂಡೋಗಿ ಬಿಟ್ಟಿದೆ. ಬರೀ SLCಗೆ ನಿಲ್ಸಿಲ್ಲ ಇವ್ರನ್ನ. ನಾವ್ ಅನ್ಕೊಂಡಿರೋದು ಇವ್ರಿಗೆ SLCನೇ ಇವ್ರ ಎಜುಕೇಶನ್ ಮಾಡಕ್ ಆಗಿಲ್ಲ ಅಂತ. ಇವ್ರಿಗಿರುವಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇವ್ರು ಏನಾದ್ರೂ ಒಂದು ಗ್ರಾಜುಯೇಟ್, ಡಬಲ್ ಗ್ರಾಜುಯೇಟ್ ಮಾಡಿ ಯಾವ್ದಾದ್ರು ಒಂದು ಕೆಲಸ ಇರ್ಬೋದು. ಬಟ್ ಭಗವಂತ ನಿರ್ಣಯ ಏನಂದ್ರೆ ಇವ್ರಿಗೆ ಭಾರತ ರತ್ನ ಕೊಡ್ಸುವಂತದ್ದು. ಗ್ರಹಗಳು ಅಷ್ಟು ಸ್ಟ್ರಾಂಗ್ ಆಗಿರುವಂತದ್ದು. ಇನ್ನ ಗ್ರಹಗಳ ಪ್ಲೇಸ್ಮೆಂಟ್ಸ್ ನೋಡಿದ್ರೆ, ಕುಜ ಬಂದು ಮಕರ ರಾಶಿಯಲ್ಲಿ ಉಚ್ಚ, ಅವನ ಕಾಂಬಿನೇಷನ್ಸ್ ಅಲ್ಲಿ ಬಂದಾಗ ಇವರು ಶುಕ್ರ ದಶದಲ್ಲಿ ಇವರ ಜೀವನ ಪ್ರಾರಂಭ, ಕುಜ ದಶ ಬಂದಾಗ ಕಾಂಬಿನೇಷನ್ಸ್ ಅಲ್ಲಿ ಇವರು ತುಂಬಾ ಫೇಮಸ್ ಆಗಿರುವಂತದ್ದು. ಕುಜ ನಕ್ಷತ್ರದಲ್ಲಿ 9ನೇ ಮನೆ 5-10 ಕಾಂಬಿನೇಷನ್ಸ್ ಇರೋದ್ರಿಂದ ತುಂಬಾ ಫೇಮಸ್ ಆಗಿರುವಂತದ್ದು. ಗುರು ಕೂಡ ಇಲ್ಲಿ ನೀಚ, ಲಗ್ನದಿಂದ 7ನೇ ಮನೆಯಲ್ಲಿ ಗುರು ನೀಚ ಇರೋದ್ರಿಂದ ಅದು ನೀಚಭಂಗ ರಾಜಯೋಗ ಕೂಡ ಆಗಿರುವಂತದ್ದು. ಮತ್ತೆ ಶನಿ ಮತ್ತೆ ಕೇತು 2 ಗ್ರಹಗಳು 11ನೇ ಮನೆ ಲಾಭಸ್ಥಾನ ತೋರಿಸುತ್ತೆ. ಇವರ ಒಂದು ದಶಾಭುಕ್ತಿಗಳ ಕಾಲದಲ್ಲಿ 11ನೇ ಮನೆ ತುಂಬಾ ಪವರ್ಫುಲ್ ಮನೆಗಳು. ಮತ್ತೆ ಈ 5ನೇ ಮನೆ ರಾಹು ಏನ್ ತೋರಿಸುತ್ತೆ ಅಂದ್ರೆ ಎಂಜಾಯ್ಮೆಂಟ್. ಇವರು ವರ್ಲ್ಡ್ ಕಪ್ ಗೆದ್ದಿರುವಂತದ್ದು 1999ರಿಂದ 2017 ತನಕ ರಾಹು ದಶದಲ್ಲಿ ಇರುವಂತದ್ದು. ವರ್ಲ್ಡ್ ಕಪ್ ಗೆದ್ದಿರೋದು 2011ರಲ್ಲಿ. ರಾಹು ದಶದಲ್ಲಿ ಇವರು ವರ್ಲ್ಡ್ ಕಪ್ ಗೆದ್ದಿರ್ತಾರೆ. ಕಾಂಬಿನೇಷನ್ 4-9-11. ಇವ್ರಿಗೆ ಬಿಲ್ಡಿಂಗ್ಸ್ ಇರಲಿ, ಯಾವ್ದಾದ್ರು ಒಂದು ಕಾರ್ ಪರ್ಚೇಸಿಂಗ್, ಅದೆಲ್ಲ ಲೆಕ್ಕನೇ ಇಲ್ಲ. ಕಾಂಬಿನೇಷನ್ ಅಲ್ಲಿ 4-9-11 ಎಕ್ಸಲೆಂಟ್ ಆಗಿದೆ. ಎಷ್ಟು ಗ್ರಹಗಳೆಲ್ಲ ಪಾಸ್ ಆಗಿದೆ. ಶುಕ್ರನಲ್ಲಿ ಪಾಸ್ ಆಗಿದೆ, ಚಂದ್ರನಲ್ಲಿ ಪಾಸ್ ಆಗಿದೆ, ಕುಜನಲ್ಲಿ 9 ಪಾಸ್ ಆಗಿದೆ, ರಾಹುವಿನಲ್ಲಿ 4-9-11 ಪಾಸ್ ಆಗಿದೆ, ಮತ್ತೆ ಶನಿಯಲ್ಲಿ 7-5-10 ಪಾಸ್ ಆಗಿದೆ. ಕಾಂಬಿನೇಷನ್ ತುಂಬಾ ಎಕ್ಸಲೆಂಟ್ ಆಗಿರುವಂತದ್ದು ಇವರ ಒಂದು ಜಾತಕ ವಿಶ್ಲೇಷಣೆಯಲ್ಲಿ ಸಿಗುತ್ತೆ. ಮತ್ತೆ 5ನೇ ಮನೆ ಫುಲ್ ಎಂಜಾಯ್ಮೆಂಟ್. ಯಾರ ಜಾತಕದಲ್ಲಿ ರಾಹು ಏನಾದ್ರು 5ನೇ ಮನೆ ಇದ್ರೆ ಫುಲ್ ಎಂಜಾಯ್ಮೆಂಟ್ ಮಾಡುವಂತದ್ದು. 5ನೇ ಮನೆಯಲ್ಲಿ ಡಿಗ್ರಿ ವೈಸ್ ಅಲ್ಲಿ 5ನೇ ಮನೆಯಲ್ಲಿ ಇದೆ, ಏನೇ ಬಂದ್ರು ಕಷ್ಟ ಅದನ್ನ ಅವರು ಈಚೆ ಬರ್ತಾರೆ. ಕೆಲವೊಂದು ಸಲ ಇಲ್ಲಿ ಏನಾಗುತ್ತೆ ಅಂದ್ರೆ ಇವ್ರಿಗೆ ಕಾಳ ಸರ್ಪ ದೋಷ ಅಂತ ಇವ್ರು ಅನ್ಕೊಂಡಿರ್ತಾರೆ. ಯಾಕಂದ್ರೆ 6ನೇ ಮನೆಯಲ್ಲಿ ರಾಹು, 12ನೇ ಮನೆಯಲ್ಲಿ ಕೇತು ಇದ್ರೆ ನೀಟಾಗಿ ಗೊತ್ತಾಗುತ್ತೆ ಇದು ಕಾಳ ಸರ್ಪ ದೋಷ ಅಂತ. ಬಟ್ ಡಿಗ್ರಿ ವೈಸ್ ಅಲ್ಲಿ ನಾವು ನೋಡ್ಕೊಂಡ್ರೆ ಇದು ಯೋಗಕಾರ ಆಗಿರುತ್ತೆ. ರಾಹು ಕೇತುಗಳಿಂದ ಇವ್ರಿಗೆ ಸಮಸ್ಯೆನೇ ಇಲ್ಲ ಕಾಂಬಿನೇಷನ್ಸ್ ಅಲ್ಲಿ. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ನಿಮ್ಗೆ ದೋಷ ಇದೆ ಅಂತ ಹೇಳ್ಬಿಟ್ಟಿರ್ತಾರೆ. ಸೊ ನಾವೇನ್ ಮಾಡಿರ್ತೀವಿ ಅದೇ ನೆಗೆಟಿವ್ ಅಂತ ಎಲ್ಲಾ ದೇವಸ್ಥಾನಕ್ಕೆ ಹೋಗುವಂತದ್ದು, ನಿವಾಳಿಸೋದು. ಇದು ನಾವು ನಮ್ಮ ಆರೋಸ್ಕೋಪ್ ಅಲ್ಲಿ ನಾವು ಏನ್ ನೋಡ್ಕೊಳ್ಬೇಕು ಅಂತ ಇದನ್ನ ನೋಡ್ಕೊಳ್ಬೇಕು.
ಕಾಂಬಿನೇಷನ್ಸ್ ಅಲ್ಲಿ ರಾಹು ಕೇತು ನಿಜವಾಗ್ಲೂ ಅದು ದೋಷ ಇದೆಯಾ ಅಥವಾ ಯೋಗ ಇದೆಯಾ ಅಂತ ನಾವು ನೋಡ್ಕೋಬೇಕು. ಇಲ್ಲಿ ನೋಡಿ ಇವ್ರಿಗೆ ನೀಚಭಂಗ ರಾಜಯೋಗ ಇದೆ, ಕುಜ ಬಂದು 7ನೇ ಮನೆಯಲ್ಲಿದೆ, ಕುಜ ದೋಷ ಅಂತ ಹೇಳಿದೀವಿ, ಕುಜ ದೋಷ ಅಪ್ಲಿಕೇಬಲ್ ಆಗಲ್ಲ. ನೀಚಭಂಗ ರಾಜ ಯೋಗ ಕೂಡ ಇವ್ರಿಗೆ ಇರುವಂತದ್ದು. ಗುರು ಮಕರದಲ್ಲಿ ನೀಚ ಇರೋದ್ರಿಂದ ಇವ್ರಿಗೆ ನೀಚಭಂಗ ರಾಜಯೋಗ, ಮತ್ತೆ ಕುಜ ಇಲ್ಲಿ ಉಚ್ಚ ಸ್ಥಾನ ಇರೋದ್ರಿಂದ ಇವ್ರ ಕಾಂಬಿನೇಷನ್ ತುಂಬಾ ಎಕ್ಸಲೆಂಟ್ ಆಗಿರುವಂತದ್ದು. ಈ ರೀತಿ ಕಾಂಬಿನೇಷನ್ಸ್ ಇದ್ರೆ ಸಕ್ಸಸ್ಫುಲ್ ಯಾವುದೇ ಮನುಷ್ಯ ಆಗಿ ಆಗ್ತಾನೆ. ಇದು ದೈವ ನಿರ್ಣಯ. ಈ ರೀತಿ ಕಾಂಬಿನೇಷನ್ಸ್ ಎಲ್ರಿಗೂ ಬರಲ್ಲ. ಕಾಂಬಿನೇಷನ್ಸ್ ಅಲ್ಲಿ ಇದು ದೈವ ನಿರ್ಣಯ. ಇವರ ಒಂದು ಪೂರ್ವ ಪುಣ್ಯ ಕರ್ಮಫಲ ಅನುಸಾರವಾಗಿ ಈ ರೀತಿ ಕಾಂಬಿನೇಷನ್ಸ್ ಬಂದಿರುವಂತದ್ದು. ಮತ್ತೆ ಇವರ ಒಂದು ಡೆಡಿಕೇಶನ್ ಅದು ಅವ್ರಿಗೆ ಭಾರತ ರತ್ನ ಕರ್ಕೊಂಡೋಗಿ ಕೊಡ್ಸಿರುವಂತದ್ದು. ಮತ್ತೆ ಕಾಂಬಿನೇಷನ್ಸ್ ಅಲ್ಲಿ ಇರುತ್ತೆ ಸರ್, ನಮ್ಗೆ ಯಾಕಾಗಿಲ್ಲ ಅಂತಾನು ಕೇಳ್ತಾನೆ ಇರ್ತಾರೆ. ಸರ್ ಕಾಂಬಿನೇಷನ್ಸ್ ಅಲ್ಲಿ ನನಗೂ ಈ ಕಾಂಬಿನೇಷನ್ಸ್ ಇದೆ, 9ನೇ ಮನೆ ಇದೆ ಅನ್ನೋ ನಿಮ್ಮ ಒಂದು ಡೆಡಿಕೇಶನ್ ನೀವು ಯಾವ್ದ್ರಲ್ಲಿ ಮಾಡ್ತೀರಾ, ಅದು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಇರ್ಬೋದು, ಒಂದು ಜಾಬ್ ಅಲ್ಲಿ ಇರ್ಬೋದು, ನಿಮ್ಮ ಒಂದು ಡೆಡಿಕೇಶನ್ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದು ಡೆಡಿಕೇಶನ್ ಮೇಲೆ ಭಗವಂತ ನಿರ್ಣಯ ಮಾಡಿರ್ತಾನೆ. ನಿಮ್ಗೆ ಭಾರತ ರತ್ನ ಸಿಗದೇ ಇದ್ರೂ ಕೂಡ ಯಾವ್ದಾದ್ರು ಒಂದು ಉನ್ನತವಾಗಿರುವಂತ ಒಂದು ಸ್ಥಾನ ಅಂತೂ ಸಿಕ್ಕೇ ಸಿಗುತ್ತೆ. ನಿಮ್ಮ ಒಂದು ಡೆಡಿಕೇಶನ್ ಮೇಲೆ ನಿರ್ಧಾರ ಆಗಿರುತ್ತೆ ನೀವು ಏನ್ ಆಗ್ಬೇಕು ಅಂತ. ಇವರು ಕ್ರಿಕೆಟ್ನ ಆಯ್ಕೆ ಮಾಡ್ಕೊಂಡ್ರು. ಇವ್ರು ಎಜುಕೇಶನ್ ಸ್ಟಾಪ್ ಮಾಡಿ ಕ್ರಿಕೆಟ್ನ ಆಯ್ಕೆ ಮಾಡ್ಕೊಂಡು ಅವ್ರು ನಡಿರುವಂತಿರುವಂತಹ ಚಂದ್ರ ದಶದಲ್ಲೂ ಕುಜ ದಶದಲ್ಲೂ ತುಂಬಾ ಎಕ್ಸ್ಟ್ರೀಮ್ ಆಗಿ ವರ್ಕ್ ಮಾಡಿದ್ದಾರೆ. ಎಲ್ಲ ಕಾಂಬಿನೇಷನ್ ಅಲ್ಲಿ 9 ಇರೋದೇ ಇವ್ರಿಗೊಂದು ಒಳ್ಳೆ ಸಪೋರ್ಟ್ ಕೂಡ ಸಿಕ್ಕಿದೆ. 9 ಅಂದ್ರೆ ಕಾಂಬಿನೇಷನ್ಸ್ ಇವರ ಪೇರೆಂಟ್ಸ್ ಇಂದ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಇವರ ಫಾದರ್ ಇಂದ ಒಳ್ಳೆ ಸಪೋರ್ಟ್ ಸಿಕ್ಕಿರೋದ್ರಿಂದ ಇವರು ಕ್ರಿಕೆಟ್ ಅಲ್ಲಿ ತುಂಬಾ ಮುಂದುವರೆದಿದ್ದಾರೆ. ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಅಂದ್ರೆ ಕಾಂಬಿನೇಷನ್ ಅಲ್ಲಿ ಅವ್ರಿಗೆ ಸಪೋರ್ಟ್ ಸಿಗಲ್ಲ. ಅವರ ಜೀವನದಲ್ಲಿ ಇರುವಂತ ಕಾಂಬಿನೇಷನ್ಸ್ ಬೇರೆ, ಇವ್ರು ಆಯ್ಕೆ ಮಾಡ್ಕೊಳ್ಳುವಂಥದ್ದೇ ಬೇರೆ. ನನ್ನ ಜೀವನದಲ್ಲಿ ಕೆಲಸನೇ ಅಂತ ಫಿಕ್ಸ್ ಆಗಿರುತ್ತೆ 6ನೇ ಮನೆ. ನಾವೇನ್ ಮಾಡ್ತೀವಿ, ಬಿಸ್ನೆಸ್ ಹೋಗ್ತೀವಿ, ಅಲ್ಲೇನಾದ್ರು 8ನೇ ಮನೆ ನಡೆದ್ರೆ ಎಂಟೈರ್ ಎಲ್ಲಾನು ಕೊಲಾಪ್ಸ್ ಆಗುತ್ತೆ, ಬಿಸ್ನೆಸ್ ಆಗ್ ಬರಲ್ಲ. ಇದೇ ರೀತಿ ಇವ್ರು ಎಫರ್ಟ್ ಹಾಕಿದ್ದಾರೆ, ಇವ್ರ ಪೇರೆಂಟ್ಸ್ ಇಂದ ಸಪೋರ್ಟ್ ಸಿಕ್ಕಿದೆ, ಇವರು ನಂಬರ್ 1 ಕ್ರಿಕೆಟ್ ಪ್ಲೇಯರ್ ಆಗಿರುವಂತದ್ದು. ಜೊತೆಗೆ ಮೇನ್ ಇವರ ಒಂದು ಡೆಡಿಕೇಶನ್ ಮೇಲೆ ನಮ್ಮ ಒಂದು ಜಾತಕ ನಿಂತಿರುತ್ತೆ. ನಾವು ಏನೇ ಒಂದು ಸಕ್ಸಸ್ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಜಾತಕ ಏನಕ್ಕೆ ನೋಡ್ಕೊಳ್ಬೇಕು ಅಂದ್ರೆ, ಜಾತಕ ಏನು ನಮ್ಮ ಲೈಫ್ ಸ್ಟೈಲ್ ಏನೋ ಚೇಂಜ್ ಮಾಡಲ್ಲ, ಬಟ್ ಯೋಗಗಳು ಇದೆಯೋ ಇಲ್ವೋ, ಬಟ್ ನಾವು ಹೋಗ್ತಿರುವಂತ ರೂಟ್ ಕರೆಕ್ಟ್ ಇದೆಯಾ ಅನ್ನೋದು ನಿರ್ಣಯ ಜಾತಕ ಮಾಡಿರುವಂತದ್ದು. ಇಂಥ ಸಮಯದಲ್ಲಿ ಇವ್ರಿಗೆ ಇನ್ನೊಂದು ಏನಪ್ಪಾ ಅಂದ್ರೆ 6ನೇ ಮನೆ ನೋಡಿ. 6ನೇ ಮನೆ ನಾನು ಹೇಳ್ತೀನಿ ವಿಪರೀತ ದುಡ್ಡು ತಂದು ಕೊಡುತ್ತಂತೆ. ಮುಖೇಶ್ ಅಂಬಾನಿ ಅವರು ಜಾತಕದಲ್ಲೂ ಬರೀ 4 ಗ್ರಹ 6ನೇ ಮನೇಲಿ ಕೂತಿದೆ. ಈ 6ನೇ ಮನೆ ಇವ್ರಿಗೆ ಚಂದ್ರ ಮತ್ತೆ ಗುರು ಕೂತಿರುವಂತದ್ದು. 6ನೇ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ ಅಂತ ಹೇಳಿದ್ದೆ ನಾನು. ಏನಾದ್ರು ಮನೆಗಳಲ್ಲಿ ಮದುವೆ ವಿಚಾರಕ್ಕೋ ಯಾವ್ದಾದ್ರು ಒಂದು ವಿಚಾರಕ್ಕೋ 6ನೇ ಮನೆ ಕಿರಿಕಿರಿ. ಯಾರ ಜಾತಕದಲ್ಲಿ 6ನೇ ಮನೆ ಕಿರಿಕಿರಿ ಇರುತ್ತೆ ಅವರು ಬಿಸಿ ಶೆಡ್ಯೂಲ್ ಇಟ್ಕೊಂಡ್ರೆ ಸಾಕು, ಅಷ್ಟೇ ಮುಗೀತು. ಅದೇ ಒಂದು ಪರಿಹಾರ. ಸರ್ ನಮ್ ಮಿಸ್ಸಸ್ಗೆ 6ನೇ ಮನೆ ಇದ್ರೆ ಅವ್ರಿಗೆ ಬ್ಯುಸಿಯಾಗಿಡಿ, ಏನಾದ್ರು ಒಂದು ಕೆಲಸ ಕೊಡಿ. ಸರ್ ನಮ್ ಗಂಡನ್ಗೆ 6ನೇ ಮನೆ ಇದ್ರಿಂದ ಅವ್ರು ಬ್ಯುಸಿಯಾಗಿರ್ಬೇಕಷ್ಟೇ. ಎಷ್ಟೊಂದ್ ಜನ ಮನೇಲಿ ಇರ್ತಾರೆ, ಕಿರಿಕಿರಿ ಇಬ್ರು ಜಾತಕದಲ್ಲೂ ಗಂಡ ಮತ್ತು ಹೆಂಡತಿ ಮನೆಯಲ್ಲಿ 6ನೇ ಮನೆ ಏನಾದ್ರು ಇದ್ರೆ ಕಿರಿಕಿರಿ ಇರುವಂತದ್ದು. ಇವರು ಫುಲ್ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಇಂಥವ್ರ ಆರೋಸ್ಕೋಪ್ ಅಲ್ಲಿ ಗಂಡ ಹೆಂಡತಿ ಮನೇಲಿ ಕಿರಿಕ್ ಬರಲ್ಲ. ಮುಖೇಶ್ ಅಂಬಾನಿ ಅವ್ರ ಆರೋಸ್ಕೋಪ್ ಅಲ್ಲಿ 4 ಗ್ರಹ 6ನೇ ಮನೆಯಲ್ಲಿ ಅವ್ರು ಕಿರಿಕ್ ಬರಲ್ಲ. ಏನಕ್ಕೆ ಅಂದ್ರೆ ಅವ್ರು ಅಷ್ಟು ಬ್ಯುಸಿ ಆಗಿರ್ತಾರೆ ಅವರ ಒಂದು ಕೆಲಸದಲ್ಲಿ. ಇನ್ನ ಜಗಳ ಮಾಡಕ್ಕಿಂತ ಟೈಮ್ ಎಲ್ಲಿ ಸಿಗುತ್ತೆ ಅವ್ರಿಗೆ. ಈ ರೀತಿ ಯಾರ ಜಾತಕದಲ್ಲಿ 6ನೇ ಮನೆ ಇರುತ್ತೆ ಅಥವಾ ದಶ ನಡೆಯುತ್ತೆ ಅವ್ರಿಗೆ ಬ್ಯುಸಿಯಾಗಿ ಇಡ್ಬೇಕಾಗುತ್ತೆ ನಾವು. ಅದು ಬ್ಯುಸಿಯಾಗಿಟ್ರೆ ಈ ತರ ಕಿರಿಕಿರಿ ಮನೆಗಳಲ್ಲಿ ಇರಲ್ಲ ಕಾಂಬಿನೇಷನ್ಸ್ ಅಲ್ಲಿ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅಂತವ್ರು ಕೆಲಸ ಚೆನ್ನಾಗಿ ಸಿಗುತ್ತೆ, ಮತ್ತೆ ಚೆನ್ನಾಗಿ ಕೆಲಸ ಕೂಡ ಮಾಡ್ತಾರೆ. ನಾವು ಅವ್ರನ್ನ ನೋಡ್ಬೇಕು. ಕಾಂಬಿನೇಷನ್ಸ್ 6ನೇ ಮನೆ ಇದ್ರೆ ಕೆಲಸ ಮಾಡುವಂತ ಬಿಟ್ರೆ ಚೆನ್ನಾಗಿ ಕೆಲಸ ಮಾಡಿ ಮುಗಿಸುವಂಥದ್ದು, ಮತ್ತೆ ಚೆನ್ನಾಗಿ ದುಡ್ಡು ಕೂಡ ಬರುತ್ತೆ. 6ನೇ ಮನೆ ಒಂದು ಒಳ್ಳೆ ಚೆನ್ನಾಗಿ ದುಡ್ಡು ಕೂಡ ತಂದು ಕೊಡುವಂಥದ್ದು. ಇವ್ರಿಗೆ 6ನೇ ಮನೆ ದಶ ನಡೆದಾಗ ಚಂದ್ರ ದಶ, ಕುಜ ದಶ, ರಾಹು ದಶ ತುಂಬಾ ಎಕ್ಸ್ಟ್ರೀಮ್. 99 ಇಂದ 2027 ರಾಹು ದಶದಲ್ಲಿ ಇವ್ರು ಏನೇನ್ ಬೇಕು ಇವರ ಲೈಫ್ ಅಲ್ಲಿ ಡಿಸೈರ್ಸ್ ಎಲ್ಲಾನು ಕೂಡ ಅದು ಭಗವಂತ ಕೊಟ್ಟಿರುವಂತದ್ದು. ಎಲ್ಲಾ ತರನು ಬೆನಿಫಿಟ್ ಇವ್ರಿಗೆ ಭಗವಂತ ಗ್ರಹಗಳ ಮುಖಾಂತರ ಕೊಟ್ಟಿರುವಂತದ್ದು. ಮತ್ತೆ ಮೇನ್ ಆಗಿ ಇವ್ರು ಎಫರ್ಟ್ ಹಾಕಿದ್ದಾರೆ. 100% ಇವ್ರ ಎಫರ್ಟ್ ಮತ್ತೆ ಡೆಡಿಕೇಶನ್ಸ್ ಮಾಡೋದ್ರಿಂದ ಇವತ್ತು ಇವ್ರಿಗೆ ಭಾರತ ರತ್ನ ಸಿಕ್ಕಿರುವಂತದ್ದು. ಕಾಂಬಿನೇಷನ್ ತುಂಬಾ ಎಕ್ಸಲೆಂಟ್ ಆಗಿರುವಂತದ್ದು. ನಮ್ಮ ಜಾತಕದಲ್ಲಿ ನಾವ್ ಏನ್ ನೋಡ್ಕೊಳ್ಬೇಕು ಅಂದ್ರೆ ಕಾರಣ ಸ್ವಲ್ಪ ದೋಷ ಇದೆಯಾ ಯೋಗ ಇದೆಯಾ ಅಂತ ನಾವು ನೋಡ್ಕೊಳ್ಬೇಕು. ಮೇನ್ ಆಗಿ ಅದನ್ನ ನೋಡ್ಕೋಬೇಕು. ಯಾಕಂದ್ರೆ ಮದುವೆ ವಿಚಾರಕ್ಕೆ ಮಕ್ಳ ವಿಚಾರಕ್ಕೆ ಅದೇ ನಾವು ನೋಡೋದು, ಕಾರಣ ಸ್ವಲ್ಪ ದೋಷ ಇದೆಯಾ ಅಂತ. ಎರಡನೇದು ಕುಜ ದೋಷ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ನೋಡಿ ಕುಜ ದೋಷ ಇರೋರೆಲ್ಲ ಫೇಮಸ್ ಆಗಿರ್ತಾರೆ.
ನಿಮ್ ಜಾತಕದಲ್ಲಿ ಏನಾದ್ರು ಕುಜ ದೋಷ ಆಗಿದ್ರೆ ನೀವು ಫೇಮಸ್. ಈ ಕುಜನ್ ಬೈಯೋದಾಗ್ಲಿ, ಯಾವ್ದಾದ್ರು ಒಂದು ಪೂಜೆ ಮಾಡಿಸಿ ಅಂತ, ಅವೆಲ್ಲ ಏನೋ ಮಾಡಿಸೋದು ಅವಶ್ಯಕತೆ ಇಲ್ಲ. ಕುಂಭ ವಿವಾಹ ಮಾಡಿಸಿ ಅಂತ ಹೇಳ್ತಾರೆ, ಕದ್ಲಿ ವಿವಾಹ ಮಾಡಿಸಿ ಅಂತ ಹೇಳ್ತಾರೆ, ಅವೆಲ್ಲ ಏನೋ ಮಾಡಿಸೋ ಅವಶ್ಯಕತೆ ಇಲ್ಲ. ನಿಮ್ಮ ದಶಾಭುಕ್ತಿಗಳು ಬಂದಾಗ ಅದು ಮದುವೆ ವಿಚಾರನೋ ಮಕ್ಕಳ ವಿಚಾರನೋ ಅದು ಭಗವಂತ ಕಾಂಬಿನೇಷನ್ಸ್ ಅಲ್ಲಿ ಕೊಡುವಂಥದ್ದು. ಗ್ರಹಗಳು ಕುತ್ತಿದ ತಕ್ಷಣನೇ, ಕುಜದ 7ನೇ ಮನೆ ಕುತ್ತಿದ ತಕ್ಷಣನೇ ನಿಮ್ಗೇನು ಸಮಸ್ಯೆ ಮಾಡಲ್ಲ. ಇದು ನಾವು ನೋಡ್ಕೊಳ್ಬೇಕು. ಮತ್ತೆ ಅದೇನಾದ್ರು ನೀಚ ಭಂಗ ರಾಜ ಯೋಗ ಆಗಿದೆಯಾ ಅನ್ನೋದು ಕೂಡ ನೋಡ್ಕೊಳ್ಬೇಕು. ನೋಡಿ, 7ನೇ ಮನೆಯಲ್ಲಿ ಕುಜ ನೀಚ ಆಗಿದ್ದಾನೆ, 7ನೇ ಮನೆಯಲ್ಲಿ ಗುರು ನೀಚ ಆಗಿದ್ದಾನೆ, ಕುಜ ಹುಚ್ಚಾಗಿರುವಂಥದ್ದು. ಇಲ್ಲಿ ಗುರು 7ನೇ ಮನೆಯಲ್ಲಿ ಕೂತ್ಕೊಂಡು ಕೂಡ ನೀಚ ಭಂಗ ರಾಜ ಯೋಗ ಕೂಡ ಆಗಿರುವಂಥದ್ದು. ಇದನ್ನ ನಾವು ಜಾತಕ ವಿಶ್ಲೇಷಣೆ ಸಮಯದಲ್ಲಿ ಗೊತ್ತಾಗುತ್ತೆ ಇವ್ರಿಗೆ ಯೋಗಾನ ದೋಷನ ಅಂತ. ಇಷ್ಟು ವಿಚಾರ ಸಚಿನ್ ತೆಂಡೂಲ್ಕರ್ ಅವರ ಬಗ್ಗೆ. ನಂಬರ್ 1 ಕ್ರಿಕೆಟ್ ಪ್ಲೇಯರ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ. ಇವರು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಇವರ ಎಜುಕೇಶನ್ ಸ್ಯಾಕ್ರಿಫೈಸ್ ಮಾಡಿ ಕ್ರಿಕೆಟ್ಗೆ ಡೆಡಿಕೇಶನ್ಸ್ ಮಾಡೋದ್ರಿಂದ ಇವರು ಭಾರತ ರತ್ನ ಆಗಿದ್ದಾರೆ. ಇವ್ರು ಯಾವ ಫೀಲ್ಡ್ ಹೋಗಿದ್ರು ಇವರ ಡೆಡಿಕೇಶನ್ ಆಗ್ತಿದ್ರು, ಭಾರತ ರತ್ನ ಸಿಕ್ತಿತ್ತು. ಬಟ್ ಎಜುಕೇಶನ್ ಅಲ್ಲಿ ಹೋಗಿ ಇವರು ಒಂದು ಕೆಲಸ ಸಿಕ್ಕಿದ್ರೆ ಭಾರತ ರತ್ನ ಸಿಕ್ತಿರ್ಲಿಲ್ಲ. ಇದು ದೈವ ನಿರ್ಣಯ ಆಗಿದ್ರಿಂದ. ಇದಿಷ್ಟು ವಿಚಾರ ಸಚಿನ್ ತೆಂಡೂಲ್ಕರ್ ಅವರ ಬಗ್ಗೆ. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ಈ ನನ್ನ ಚಾನಲ್ ಅಲ್ಲಿ ದೋಷ ಕಾಟ ಎದುರಿಸುವಂಥದ್ದು ಏನು ಇರಲ್ಲ. ಜ್ಯೋತಿಷ ಶಾಸ್ತ್ರಕ್ಕೆ ಏನ್ ಬೇಕೋ ಅಷ್ಟು ಮಾತ್ರ ಇನ್ಫಾರ್ಮೇಶನ್ ಅಪ್ ಟು ಡೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು.